Hi students, myself Girija DK, working as an assistant professor and HOD, Department of Computer Science, Government First Grade College, Madhugiri, Tumkuru University. ಸೊ ನೆಕ್ಸ್ಟ್ ಈ ಲಾಸ್ಟ್ ಸೆಷನಲ್ಲಿ ನಾವು ಎಕ್ಸ್ಟರ್ನಲ್ ಡೇಟಾಬೇಸ್ನ ಯೂಸ್ ಮಾಡಿಕೊಂಡು ಯಾವ ಥರ ರಿಪೋರ್ಟ್ನ ಕ್ರಿಯೇಟ್ ಮಾಡೋದು ಅನ್ನೋದು ನೋಡೋಣ. ಪ್ರೀವಿಯಸ್ ಸೆಷನಲ್ಲಿ ನಾವು ಬಿಲ್ಟ್ ಇನ್ ಡೇಟಾಬೇಸ್ನ ಯೂಸ್ ಮಾಡ್ಕೊಂಡ್ವಿ. ಇಲ್ಲಿ ಎಕ್ಸ್ಟರ್ನಲ್ ಡೇಟಾಬೇಸ್ನ ತಗೊಳ್ಳೋಣ. ಇಲ್ಲಿ ಎಕ್ಸ್ಟರ್ನಲ್ ಡೇಟಾಬೇಸ್ ಬಂದು ನಾನು ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ನ MS Access 2017 ಸ್ಟೋರ್ ಮಾಡ್ಕೊಂಡಿದ್ದೀನಿ. ಓಕೆ, ಓಪನ್ ಮಾಡ್ತಾ ಇದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಓಕೆ, ಕಾಂಟ್ಯಾಕ್ಟ್ಸ್ ಡೆಮೋ. ಸೊ ನೋಡಿ, ಇದು ಕಾಂಟ್ಯಾಕ್ಟ್ ಡೀಟೇಲ್ಸ್, ಇಷ್ಟು ಟೇಬಲ್ಸ್ ಇದೆ. ಇದರಲ್ಲಿ ನಾನು ಒಂದು ಟೇಬಲ್ನ ಮಾತ್ರ ನಾನು ತಗೊತಾ ಇದ್ದೀನಿ. ಕಾಂಟ್ಯಾಕ್ಟ್ಸ್ ಅನ್ನೋ ಒಂದು ಟೇಬಲ್ನ ತಗೊತಾ ಇದ್ದೀನಿ. ಈ ಕಾಂಟ್ಯಾಕ್ಟ್ಸ್ ಟೇಬಲ್ಗೆ ಹೋದಾಗ ಸೊ ವ್ಯೂಗೆ ಬರ್ತೀನಿ. ನಿಮಿಷ. ಓಕೆ ನೋಡಿ, ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇದೆ, ಅಡ್ರೆಸ್ ಇದೆ. ನೋಡಿ, ಇದು ಡಿಸೈನ್ ವ್ಯೂ ಇದ್ರದ್ದು. ಸೊ ನಾ ಫಸ್ಟ್ ನೇಮು, ಲಾಸ್ಟ್ ನೇಮ್, ಅಡ್ರೆಸ್, ಸಿಟಿ ID, ಪ್ರೊವಿಷನ್ಸ್ ID, ಕಂಟ್ರಿ ID, ಪೋಸ್ಟಲ್ ಕೋಡ್, ಡೇಟ್ ಆಫ್ ಬರ್ತ್. ಅದೇ ನಾನು ನಿಮಗೆ ಫಸ್ಟ್ 2 or 3 ತಗೊಂತೀನಿ. ಓಕೆ, ಫೀಲ್ಡ್ಸ್ನ ಡಿಸ್ಪ್ಲೇ ಮಾಡೋದನ್ನ. ಹಾಗೆ ಕಾಂಟ್ಯಾಕ್ಟ್ ಇಮೇಲ್ ಅಡ್ರೆಸಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಫೋನ್ ನಂಬರ್ಸ್ ಇದೆ, ಫಸ್ಟ್ ಸಿಟಿ ಇದೆ. ಸೊ ಎಷ್ಟೊಂದಿದೆ ಟೇಬಲಲ್ಲಿ. ಅದೇ ನಾನು ಒಂದನ್ನ ಮಾತ್ರ ತಗೊಂತಾ ಇದ್ದೀನಿ. ಈ ಕಾಂಟ್ಯಾಕ್ಟ್ಸ್ ಅನ್ನೋ ಟೇಬಲಲ್ಲಿ ನಾನು ಓಕೆ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ತಗೊಂತಾ ಇದ್ದೀನಿ. ಕಾಂಟ್ಯಾಕ್ಟ್ಸ್ ಇದೆ ಟೇಬಲ್. ಓಕೆ, ಅದರಲ್ಲಿ ಇರುವಂತ ಫೀಲ್ಡ್ಸ್ ಏನು, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಅಡ್ರೆಸ್, ಸಿಟಿ ID ಯಾವ್ದಾದ್ರು ತಗೊಳೋಣ. ಫಸ್ಟ್ 2 ಆಡ್ ಮಾಡ್ಕೊಂತ ಹೋಗೋಣ. ಓಕೆ, ನೀವು ಬೇಕಾದ್ರೆ ಅಡ್ರೆಸ್, ಸಿಟಿ ID ಮಿಕ್ಕಿದನ್ನ ನೀವು ವರ್ಕ್ ಮಾಡ್ತಾ ಅದನ್ನ ಬೇಕಾದ್ರೆ ಆಡ್ ಮಾಡ್ಕೊಂತ ಹೋಗಿ. ಸೊ ಫಸ್ಟ್ ಈ ಟೇಬಲ್ನ ನಾನು ಕ್ಲೋಸ್ ಮಾಡ್ಕೊಂತ ಇದೀನಿ. ಪಾತ್ ನೋಡ್ಕೋಬೇಕು ಎಲ್ಲಿದೆ ಅಂತ ಹೇಳಿ ತಿಳ್ಕೊಂಡಿರ್ಬೇಕು. ಸೊ ನಾನು H ಡ್ರೈವ್ ಅಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಮತ್ತೆ ನಾವು ಕ್ಲೋಸ್ ಮಾಡಿಬಿಟ್ಟು ಅದನ್ನ ವಿಜುವಲ್ ಬೇಸಿಕ್ ನ ಓಪನ್ ಮಾಡ್ಕೊಳ್ಳೋಣ. ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ ಸ್ಟುಡಿಯೋ 6.0. ಓಕೆ, ಫಾರ್ಮ್ 1. ಸೊ ನಮಗೆ ಫಾರ್ಮ್ 1 ಡಿಸೈನಿಂಗ್ ಮಾತ್ರ ಯೂಸ್ ಮಾಡ್ಕೊಂತೀವಿ. ಇವಾಗ ಬೇಕಾಗಿರೋದೇನು, ಡೇಟಾ ಎನ್ವೈರ್ನಮೆಂಟ್ ಹಾಕೋಬೇಕು. ಓಕೆ, ಡೇಟಾ ಎನ್ವೈರ್ನಮೆಂಟ್ ಮತ್ತೆ ಡೇಟಾ ರಿಪೋರ್ಟ್ ಎರಡು ಬೇಕಾಗತ್ತೆ. ಸೊ ಡೇಟಾ ಎನ್ವೈರ್ನಮೆಂಟ್ ಬಂದಾಗ ರೈಟ್ ಕ್ಲಿಕ್ ಮಾಡಿ ಫಸ್ಟ್ ವ್ಯೂ ಪ್ರಾಪರ್ಟಿ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಫಸ್ಟ್ ಒನ್ ತಗೊಂಡ್ರೆ ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಸೊ ಡೇಟಾಬೇಸ್ ನ ಸೆಲೆಕ್ಟ್ ಮಾಡೋಣ. ಸೊ ಡೇಟಾಬೇಸ್ ನಮಗೆ ಇರೋದು ಈ ಡ್ರೈವ್ ಅಲ್ಲಿ ಇದೆಲ್ಲ, H ಡ್ರೈವ್ ಅಲ್ಲಿ ಇದೆ. ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಓಪನ್ ಕೊಟ್ಟು ಟೆಸ್ಟ್ ಕನೆಕ್ಷನ್ ಕೊಡ್ತೀನಿ. ನೋಡಿ, ಟೆಸ್ಟ್ ಕನೆಕ್ಷನ್ ಫೇಲ್ ಬಿಕಾಸ್ ಆಫ್ ಅನ್ ಎರರ್ ಇನಿಷಿಯಲೈಸಿಂಗ್ ಪ್ರೊವೈಡರ್ ಅನ್ರೆಕಗ್ನೈಸ್ ಡೇಟಾಬೇಸ್ ಫಾರ್ಮ್ಯಾಟ್. ಯಾಕೆಂದ್ರೆ ಇದು ಎಕ್ಸ್ಟರ್ನಲ್ ಆಗಿರೋದ್ರಿಂದ ಇದಕ್ಕೆ ಈ ಎನ್ವೈರ್ನಮೆಂಟ್ ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಾವು ಮತ್ತೆ ವಾಪಸ್ ಪ್ರೊವೈಡರ್ ಬಂದು ಇದನ್ನ ತಗೋಬೇಕು. ಮೈಕ್ರೋಸಾಫ್ಟ್ ಜೆಟ್ 4.0 OLEDB ಪ್ರೊವೈಡರ್. ನೆಕ್ಸ್ಟ್ ಕೊಟ್ಟು ಇಲ್ಲಿ ಇವಾಗ ಡೇಟಾಬೇಸ್ ನ ಕೊಡ್ತೀನಿ. ನೋಡಿ, ಟೆಕ್ಸ್ಟ್. ಓಕೆ, ಟೆಕ್ಸ್ಟ್ ಕನೆಕ್ಷನ್ ಸಕ್ಸೀಡ್. ನೋಡಿ, ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಅಂದಾಗ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿ. ಇವಾಗ ಫಸ್ಟ್ ಒನ್ ಆಗ್ಲಿಲ್ಲ, ಸೆಕೆಂಡ್ ಒನ್. ಸೊ ಹಾಗಾಗಿ ಆ 3-4ರಲ್ಲಿ ನಿಮಗೆ ಹೋಗ್ಬಿಡತ್ತೆ. ಅದೇ ಪ್ರಾಕ್ಟೀಸ್ ಆದ್ರೆ ಡೈರೆಕ್ಟ್ ಆಗಿ ತಗೋಬಹುದು. ನಂಗೆ ಪ್ರಾಕ್ಟೀಸ್ ಆಗಿತ್ತು, ಆದ್ರೂ ನಿಮಗೆ ತೋರಿಸ್ಕೊಟ್ಟೆ, ಯಾಕಂದ್ರೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು. ಟೆಕ್ಸ್ಟ್ ಕನೆಕ್ಷನ್ ಸಕ್ಸೀಡ್ ಬಂತು. ಓಕೆ ಕೊಡೋಣ, ಮತ್ತೆ ಓಕೆ ಕೊಡೋಣ. ಸೊ ಇಲ್ಲಿ ಮತ್ತೆ ಏನ್ ಮಾಡ್ಬೇಕು, ರೈಟ್ ಕ್ಲಿಕ್ ಮಾಡಬೇಕು, ಮತ್ತೆ ಪ್ರಾಪರ್ಟೀಸ್ ಬಂದು ಸೊ ಇದಾಯ್ತಲ್ಲ, ಕಮಾಂಡ್ ನ ಹಾಕೋಬೇಕು. ರೈಟ್ ಕ್ಲಿಕ್, ಆಡ್ ಕಮಾಂಡ್. ಓಕೆ, ಈ ಕಮಾಂಡ್ ಬಂದಾಗ ನಾವು SQL ಸ್ಟೇಟ್ಮೆಂಟ್ ನ ಬರ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಬರಿಬೇಕು. ಪ್ರಾಪರ್ಟೀಸ್ ಬಂದಾಗ ಇಲ್ಲಿ ನಾವೇನ್ ಕೊಡ್ಬೇಕಾಗತ್ತೆ, ಸೊ SQL ಸ್ಟೇಟ್ಮೆಂಟ್ ನ ಕೊಡಬೇಕಾಗತ್ತೆ. ಸೊ SQL ಸ್ಟೇಟ್ಮೆಂಟ್ ನ ನಿಮ್ಗೆ ಹೇಳದ್ನಲ್ಲ, ಸೇಮ್ ಆಸ್ ಇಟ್ ಈಸ್ ಪ್ರೀವಿಯಸ್ ಅಲ್ಲಿ ಕೊಟ್ವಲ್ಲ. ಸೆಲೆಕ್ಟ್ ಫಸ್ಟ್, ಸೆಲೆಕ್ಟ್ ಕ್ಯಾಪಿಟಲ್ ಲೆಟರ್ ಅಲ್ಲೇ ಇರಬೇಕು. ಫಸ್ಟ್ ನೇಮ್ ಹಾಗೆ ತಗೋಬೇಕು, ಸ್ಪೆಲ್ ಮಿಸ್ಟೇಕ್ ಆದ್ರೆ ವರ್ಕ್ ಆಗಲ್ಲ. ನೆಕ್ಸ್ಟ್ ಲಾಸ್ಟ್ ನೇಮ್. ಓಕೆ, ಅವೆರಡು ತಗೊಂತಾ ಇದೀವಿ. ಫ್ರಮ್ ಎಲ್ಲಿಂದ ತಗೋಬೇಕು, ಫ್ರಮ್ ಕಾಂಟ್ಯಾಕ್ಟ್ಸ್ ಅಲ್ವಾ. ಸೊ ನೆಕ್ಸ್ಟ್ ಆರ್ಡರ್ ಬೈ
ಎಲ್ಲಿಂದ ಬೇಕು, ಫಸ್ಟ್ ನೇಮ್ ಇಂದ ಬೇಕು ನಮಗೆ. ಓಕೆ, ಯಾವ್ದ್ರಿಂದ ತಗೊಂತಾ ಇದ್ವಿ, ಬೈ ಫಸ್ಟ್ ನೇಮ್ ಅಥವಾ ಲಾಸ್ಟ್ ನೇಮ್ ಅಥವಾ ಕಾಂಟ್ಯಾಕ್ಟ್ಸ್ ಯಾವ್ದಾದ್ರು ತಗೋಬಹುದು ಇದಕ್ಕೆ. ಓಕೆ, ಆರ್ಡರ್ಡ್ ಬೈ ಕಾಂಟ್ಯಾಕ್ಟ್ಸ್ ತಗೊಂತೀನಿ ನಾನು. ನೋಡೋಣ. ಫಸ್ಟ್ ನೇಮ್ ಕೊಡ್ತೀನಿ, ಸಾರಿ, ಫಸ್ಟ್ ನೇಮ್. ನೆಕ್ಸ್ಟ್ ಅಪ್ಲೈ ಮಾಡೋಣ. ಅಪ್ಲೈ ಮಾಡಿ ಓಕೆ ಮಾಡಿದ್ರೆ ಮಾತ್ರ ಇಲ್ಲಿ ಪ್ಲಸ್ ಸಿಂಬಲ್ ಬಂದಿರುತ್ತೆ. ನೋಡಿ, ನಾವೇನು ಡೇಟಾ ಕೊಟ್ಟಿದ್ದೀವಿ ಅವೆರಡು ಇಲ್ಲಿ ಬಂದಿರುತ್ತೆ, ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್. ಬೇಕಾದ್ರೆ ಇದನ್ನ ನಾವು ಎಡಿಟು ಮಾಡ್ಕೋಬಹುದು. ಪ್ರಾಪರ್ಟೀಸ್ಗೆ ಬಂದು ಇಲ್ಲಿ ಬೇಕಾದ್ರೆ ಕಾಮಾ ಹಾಕಿ ಆಥರ್ಸು ತಗೋಬಹುದು ನಾವು. ಬೇಕು ಅಂದ್ರೆ ಅಡ್ರೆಸ್, ಸಾರಿ, ADDRESS ಅಡ್ರೆಸ್. ಓಕೆ, ಅಪ್ಲೈ ಮಾಡಿ ಓಕೆ ಕೊಡೋಣ. ಇವಾಗ ರಿಫ್ರೆಶ್ ಮಾಡ್ತೀವಿ. ನೋಡಿ ಅಡ್ರೆಸ್. ಇನ್ನೊಂದು ಗೊತ್ತಿದ್ರೆ ನಾವು ಬರ್ಕೊಂಡ್ಬಿಟ್ಟು ಎಷ್ಟು ಬೇಕಾದ್ರೂ ನಾವು ಏನ್ ಮಾಡ್ಕೋಬಹುದು, ಆಡ್ ಮಾಡ್ತಾ ಹೋಗ್ಬೋದು. ಸೊ ಇವಾಗ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿದೆ. ಸೊ ನೆಕ್ಸ್ಟ್ ಇವಾಗ ನಾವು ರಿಪೋರ್ಟ್ಗೆ ಬರೋಣ. ಸೊ ಮಿನಿಮೈಸ್ ಮಾಡ್ತಾ ಇದ್ದೀನಿ ನಾನು. ದಿಸ್ ಇಸ್ ದ ರಿಪೋರ್ಟ್ ಸೆಕ್ಷನ್. ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಂತಾ ಇದ್ದೀನಿ ನಾನು ರಿಪೋರ್ಟ್ನ. ಓಕೆ, ಫಸ್ಟ್ ಇವಾಗ ನೋಡಿ ರೈಟ್ ಕ್ಲಿಕ್ ಮಾಡ್ತೀನಿ. ರಿಪೋರ್ಟ್ ಹೆಡರ್ ಕೊಡೋಣ ನಾವು. ಇನ್ಸರ್ಟ್ ಕಂಟ್ರೋಲ್ಗೆ ಬಂದು ಲೇಬಲ್ ಬಾಕ್ಸ್. ಸೊ ಈ ಲೇಬಲ್ ಬಾಕ್ಸ್ ಅಲ್ಲಿ ನಾವು ಸೇಮ್ ಪ್ರಾಪರ್ಟೀಸ್ ಬರುತ್ತೆ ಲೇಬಲ್. ಓಕೆ, ಕೆನ್ ಗ್ರೋ ಟ್ರೂ ತಗೊಂತೀನಿ. ಓಕೆ, ನಾನು ನೋಡಿ ಟೈಪ್ ಮಾಡ್ತಾ ಹೋಗ್ತೀನಿ ಕ್ಯಾಪ್ಷನ್ ಅಲ್ಲಿ. ಇದು ಕಸ್ಟಮರ್ ಡೀಟೇಲ್ಸ್ ಅಲ್ವಾ, ಕಾಂಟ್ಯಾಕ್ಟ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ದ ಕಸ್ಟಮರ್ ಅಂತ ಕೊಟ್ಟಿದ್ದೀನಿ ನಾನು. ಓಕೆ, ಸೊ ಅದು ಡಿಸ್ಪ್ಲೇಲಿ ಕಾಣಿಸುತ್ತೆ, ಕೆನ್ ಗ್ರೋ. ಇದು ನಮ್ಗೆ ಇಷ್ಟ ಇದ್ರೆ ಕಾಣಿಸಲ್ಲ ರಿಪೋರ್ಟ್ ಅಲ್ಲಿ. ಇದು ರಿಪೋರ್ಟ್ ಹೆಡರ್ ಫಸ್ಟ್ ಶೀಟ್ ಅಲ್ಲಿ ಬರುತ್ತೆ, ಹಾಗಾಗಿ ಇದನ್ನ ಫಾಂಟ್ ನ ಚೇಂಜ್ ಮಾಡೋಣ. ಓಕೆ, ಬೋಲ್ಡ್ ಕೊಟ್ಟು ಓಕೆ ಕೊಡ್ತಾ ಇದ್ದೀನಿ. ಫುಲ್ ಕಾಣಿಸುತ್ತೆ ನಿಮಗೆ ರಿಪೋರ್ಟ್ ಅಲ್ಲಿ ಬಂದಾಗ, ಡೋಂಟ್ ವರಿ. ಓಕೆ, ಸೊ ಅದಕ್ಕೆ ಒಂದು ಕಲರ್ನ ಕೊಡ್ತಾ ಇದ್ದೀನಿ ನಾನು. ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಕಲರ್ನ ಕೊಟ್ಕೋಬಹುದು ನೀವು. ರಿಪೋರ್ಟ್ನ ಬ್ಯಾಕ್ ಗ್ರೌಂಡ್ ಕಲರು, ಸಾರಿ ಬಾರ್ಡರ್ ಕಲರು. ಸೊ ಬ್ಯಾಕ್ ಸ್ಟೈಲ್ ಟ್ರಾನ್ಸ್ಪರೆನ್ಸಿ ಇದೆ, ಓಪೇಕ್ ಮಾಡ್ತೀನಿ. ಓಕೆ, ಬ್ಯಾಕ್ ಕಲರ್ ಇಲ್ಲಿ ಕೊಟ್ಕೋಬಹುದು ನೋಡಿ. ಆಮೇಲೆ ಪೇಜ್ ಹೆಡರ್ಗೆ ಬರೋಣ. ಪೇಜ್ ಹೆಡರ್ಗೆ ಬಂದಾಗ ನೋಡಿ ಇಲ್ಲೂ ಅಷ್ಟೇ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಕಂಟ್ರೋಲ್ಗೆ ಬಂದಾಗ ಪೇಜ್ ಹೆಡರ್ ಲಿಸ್ಟ್ ತಗೋಬಹುದು. ಕರೆಂಟ್ ಪೇಜ್ ನಂಬರ್ ಓಕೆ ಬೇಕಾಗತ್ತೆ, ಯಾವ ಪೇಜಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಅದನ್ನ ತಗೊಂಡು ಇಲ್ಲಿ ಇಟ್ಕೊಳ್ಳೋಣ. ಓಕೆ, ಮೂವ್ ಮಾಡೋಣ. ಮತ್ತೆ ಡೇಟ್ ಆಫ್ ಕ್ರಿಯೇಷನ್ ಬೇಕು ಅಂತಂದ್ರೆ ನಾವು ರೈಟ್ ಕ್ಲಿಕ್ ಮಾಡಿ ಡೇಟ್ನ ಹಾಕೊಳ್ಳೋಣ. ಇನ್ಸರ್ಟ್ ಕಂಟ್ರೋಲ್ ಡೇಟ್, ಕರೆಂಟ್ ಡೇಟ್ ಶಾರ್ಟ್ ಫಾರ್ಮ್ ಅಲ್ಲಿ. ಓಕೆ, ಇದಾದ್ಮೇಲೆ ನಮಗೆ ಇಲ್ಲಿ ಸೆಕ್ಷನ್ಗೆ ಬೇಕು, ಇಲ್ಲಿ ಆಡ್ ಮಾಡಬೇಕು. ಡೇಟಾ ಎನ್ವೈರ್ನಮೆಂಟ್ಗೆ ಬರೋಣ. ನಮಗೆ ಡೇಟಾ ಎನ್ವೈರ್ನಮೆಂಟ್ ಎಲ್ಲಿದೆ, ಮಿನಿಮೈಸ್ ಮಾಡಿದ್ವಲ್ವಾ. ಓಕೆ, ಮ್ಯಾಕ್ಸಿಮೈಸ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಮಿನಿಮೈಸ್ ಮಾಡ್ಕೊತೀನಿ ನಾನು ಅದನ್ನ. ಎನ್ಲಾರ್ಜ್ ಆಯ್ತಲ್ವಾ, ನನಗೆ ಡೇಟಾ ಎನ್ವೈರ್ನಮೆಂಟು ಬೇಕು. ಇಲ್ಲಾಂದರೆ ನೀವು ವಿಂಡೋಸ್ಗೆ ಹೋಗಿ ಕ್ಯಾಸ್ಕಾಡ್ ಕೊಟ್ಕೊಂಡು ಸಿಕ್ಬಿಡುತ್ತೆ ನಮಗೆ. ನೋಡಿ ಡೇಟಾ ರಿಪೋರ್ಟು. ಓಕೆ, ಡೇಟಾ ಎನ್ವೈರ್ನಮೆಂಟು ಕೊಡ್ತೀನಿ. ಇದನ್ನು ಕ್ಯಾಸ್ಕ್ಯಾಡೆಲ್ಲ ಆಡ್ ಮಾಡ್ಕೊತೀನಿ. ಬಂತಲ್ಲ, ಅವಾಗ ಇಲ್ಲಿ ಮೂವ್ ಮಾಡ್ಕೊಳ್ಳಿ, ಪಕ್ಕಕ್ಕೆ ಇಟ್ಕೊಳ್ಳಿ. ಇವೆಲ್ಲದಕ್ಕಿಂತ ಬೆಸ್ಟು ವಿಂಡೋ ಅರೇಂಜ್ಮೆಂಟ್ಸ್ಗೆ ಹೋಗೋದು ಬೆಸ್ಟು. ಇಲ್ಲಿ ಫಸ್ಟ್ ನೇಮ್ ತೊಗೊಂಬಂದು ನಾನು ಇಲ್ಲಿ ಇಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೇಮ್ ತೊಗೊಂಬಂದು ಇಲ್ಲಿ ಇಡ್ತಾ ಇದ್ದೀನಿ. ಓಕೆ, ಅಡ್ರೆಸ್ ತೊಗೊಂಬಂದು ಮಧ್ಯಕ್ಕೆ ಇಡ್ತಾ ಇದ್ದೀನಿ ನಾನು. ಓಕೆ, ಇವಿಷ್ಟಕ್ಕೂ ಬೇಕಾದರೆ ನೀವೇನು ಮಾಡ್ಬೋದು, ನಾನು ಹೇಳಿದ್ನಲ್ಲ, ಇವು ಫಸ್ಟಲ್ಲಿ ಬರೋ ಅಂಥದ್ದು ನೋಡಿ. ಇವೆಲ್ಲ ಲೇಬಲ್ಸ್, ಫಸ್ಟ್ ನೇಮ್ ಇರೋದು, ಅದ್ರ ಮುಂದೆ ಇರೋಂಥ ಟೆಕ್ಸ್ಟ್ ಬಾಕ್ಸಲ್ಲಿ ಇರೋದು ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗುತ್ತೆ. ಸೊ ಇದಕ್ಕೂ ಅಷ್ಟೇನೇನೇನೆ ಗೊತ್ತಿದೆಯಲ್ಲ, ಫಾಂಟ್ ಕೊಟ್ಕೊಳ್ಳೋಣ. ಓಕೆ, ಬೇಕು ಅಂದರೆ ಕಲರ್ನ ಹಾಕ್ಕೊಳ್ಳಿ, ಯಾಕಂದರೆ ನಮ್ಮ ರಿಪೋರ್ಟು ನೀಟಾಗಿ ಕಾಣಿಸ್ಬೇಕಲ್ಲ, ಹಾಗಾಗಿ. ಓಕೆ, ಸೊ ಇದಾದ್ಮೇಲೆ ನಿಮಗೆ ಬೈಫರ್ಗೇಷನ್ಗೆ ಲೈನ್ಸ್ ಬೇಕಾಗತ್ತೆ ಅನ್ಸಿದ್ರೆ ಇನ್ನೊಂದು ಚೂರು ನೋಡಿ ಈಗ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಮಾಡಿ ಲೈನ್ನ. ಓಕೆ, ಇಲ್ಲಿ ಲೈನ್ ಬರುತ್ತೆ, ಇದನ್ನ ಇಟ್ಕೊಂಡು ಇಲ್ಲಿ ಮೂವ್ ಮಾಡಿ ಶಿಫ್ಟ್ ಇಟ್ಕೊಂಡು ಹಾಕ್ಕೊಳ್ಳಿ. ಅದನ್ನ ಎಷ್ಟು ಬೇಕೋ ಅಷ್ಟನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಲೈನ್ ಹಾಕೋದು ಪ್ರಾಕ್ಟೀಸ್ ಇರಬೇಕು.
ಒಂಚೂರು ಸ್ಟ್ರೈಟ್ ಲೈನ್ ತಗೋಬೇಕು. ಬಂತು ನೋಡಿ. ಮತ್ತು ಇವಾಗ ಮೂವ್ ಮಾಡೋಣ. ಓಕೆ, ನೆಕ್ಸ್ಟ್ ಅದೇ ಥರ ಪೇಜ್ ಫೂಟರ್, ಪೇಜ್ ನಂಬರ್ ಬಂದರೆ ಸಾಕು ನಮಗೆ. ಇನ್ಸರ್ಟಿಗೆ ಬನ್ನಿ, ಇನ್ಸರ್ಟಿಗೆ ಬಂದು ಸೊ ಪೇಜ್ ಫೂಟರಲ್ಲಿ ಒಂದು ಸತಿ ಸಾಕು ಟೋಟಲ್ ಪೇಜ್ ಎಷ್ಟಿದೆ ಅಂತ ಹೇಳಿಬಿಟ್ಟು. ಓಕೆ, ಇದನ್ನ ಮೂವ್ ಮಾಡ್ಕೊಳ್ಳಿ. ಇದಕ್ಕೂ ಅಷ್ಟೇ ಫಾಂಟ್ಸ್ ಎಲ್ಲ ಬೇಕಾದ್ರೆ ಕೊಟ್ಕೋಬೋದು. ಲಾಸ್ಟಲ್ಲಿ ನಾವು ಟೈಟಲ್, ಓಕೆ, ರಿಪೋರ್ಟ್ ಫೂಟರಲ್ಲಿ ಎಂಡ್ ಆಫ್ ದ ರಿಪೋರ್ಟ್ ಟೈಟಲ್ ಏನು ಬೇಕಾದ್ರೂ ಇನ್ಫಾರ್ಮೇಷನ್ನ ಕೊಟ್ಕೋಬೋದು. ಸೊ ನಾನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯೂಸಿಂಗ್ ಅವರ್ ಅಪ್ಲಿಕೇಶನ್. ಸೊ ಇದಕ್ಕೂ ಅಷ್ಟೇನೆ ನಾನು ಕಲರ್ನ ಕೊಡ್ತಾ ಇದ್ದೀನಿ. ಓಕೆ, ಫಾಂಟ್ನ ಚೇಂಜ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ನಾವು ಅಡ್ರೆಸ್ನ ಕೊಡ್ಬೋದು. ಓಕೆ, ಇನ್ನು ಇದೆಷ್ಟೆಲ್ಲ ಆದಮೇಲೆ ನಮ್ಗೆ ಏನು ಅಡ್ರೆಸ್ ಬೇಕೋ ಆ ಅಡ್ರೆಸ್ನ ನಾವು ಕೊಡ್ಬೋದು. ಕಾಂಟ್ಯಾಕ್ಟ್ಸ್, ಓಕೆ, ಇಲ್ಲಿ ಇನ್ನೊಂದನ್ನ ಕೊಟ್ಕೊಂಡು ನೀವು ಇಲ್ಲಿ ಹಾಕ್ಕೊಂಡು ಇದನ್ನ ಟೈಟಲ್ನಲ್ಲಿ ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಟೈಟಲಲ್ಲಿ ಓಕೆ, ಇನ್ನೊಂದನ್ನ ಹಾಕ್ಕೊಂಡು ಟೈಟಲ್ಲು ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ GFTC ಮಧುಗಿರಿ. ಓಕೆ, ಅಥವಾ ರಿಸರ್ವ್ಡ್ ನಾವು ಕಾಮನ್ ಆಗಿ ಕೊಡ್ತೀವಲ್ಲ, ಏನೇನೋ ನಮಗೆ ರಿಸರ್ವ್ ಆಗುತ್ತೆ, ಕಾಪಿರೈಟ್ ರಿಸರ್ವ್ಡ್ಸು, ಅದನ್ನ ನಾವು ಬೇಕಾದ್ರೆ ಇಲ್ಲಿ ಕೊಟ್ಕೋಬೋದು ನಾವು. ಓಕೆ, ಫಾಂಟ್ನ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇವಾಗ ಪ್ರಾಜೆಕ್ಟ್ ಪ್ರಾಪರ್ಟೀಸ್, ಫಾರ್ಮ್, ಡೇಟಾ ರಿಪೋರ್ಟ್ 1 ಓಕೆ ಕೊಟ್ಟು ರನ್ ಮಾಡೋಣ. ಇನ್ವ್ಯಾಲಿಡ್ ಡೇಟಾ ಸೋರ್ಸ್ ಅಂತ ಬರ್ತಾ ಇದೆ. ಯಾಕಪ್ಪ ಅಂತಂದರೆ ನಾವು ಜಸ್ಟ್ ಡಿಸೈನ್ ಮಾಡ್ಕೊಂಡ್ವಿ ಹೊತ್ತು ಕನೆಕ್ಷನ್ಸ್ನ ನಾವು ಮಾಡ್ಕೊಳ್ಳೇ ಇಲ್ಲ. ಡೇಟಾ ರಿಪೋರ್ಟಿಗೆ ಬಂದು ಡೇಟಾ ಸೋರ್ಸ್ ತೊಗೊಂಡೇ ಇಲ್ಲ. ಇದು ಇಂಪಾರ್ಟೆಂಟ್ ಆಗಿರೋದು, ಇದನ್ನೇ ಮರ್ತು ಬಿಟ್ಟಿದ್ದು. ಡೇಟಾ ಸೋರ್ಸ್, ಡೇಟಾ ಎನ್ವೈರ್ನಮೆಂಟ್, ಡೇಟಾ ಮೆಂಬರ್, ಡೇಟಾ ಕಮಾಂಡ್ 1 ಇವೆರಡು ಕೊಟ್ಟರೆ ಮಾತ್ರನೇ ನಮಗೆ ಡಿಸ್ಪ್ಲೇ ಆಗೋದು. ನೋಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ದ ಕಸ್ಟಮರ್. ಸೊ ಲೈನ್ಸ್ ಹಾಕಿದ್ದಕ್ಕೆ ನೀಟಾಗಿದೆ. ಥ್ಯಾಂಕಿಂಗ್ ಯು GFTC ಒಂದೇ ಇರೋದು ಇದರಲ್ಲಿ. ಓಕೆ, ನೋಡಿ ಇಷ್ಟೇ, ಜಾಸ್ತಿ ಇಲ್ಲ. ಓಕೆ, ಒಂದೇ ಪೇಜಸ್ ಇರೋದ್ರಿಂದ ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲೇ ಬಂದಿದೆ, ಪೇಜ್ ನಂಬರ್ ಬಂದಿದೆ, ಡೇಟ್ ಬಂದಿದೆ. ಥ್ಯಾಂಕ್ ಯು GFTC. ಇದೊಂದು ಚೂರು ಎನ್ಲಾರ್ಜ್ ಮಾಡೋಣ ನಮಗೆ. ಓಕೆ, ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಇನ್ನೊಂಚೂರು ಇದನ್ನು ಏನು ಮಾಡೋಣ, ಎನ್ಲಾರ್ಜ್ ಮಾಡೋಣ, ಮೂವ್ ಮಾಡೋಣ ಇದನ್ನು. ಮತ್ತು GFTCನೂ ಅಷ್ಟೇನೆ. ಡೇಟಾಸ್ ಜಾಸ್ತಿ ಇಲ್ಲ ಇದರಲ್ಲಿ, ಹಾಗಾಗಿ ನಾವು ಡೇಟಾಸ್ ಆ್ಯಡ್ ಮಾಡಿದ್ರೆ ಎಷ್ಟು ಪೇಜಸ್ ಆದರೂ ಬರುತ್ತೆ. ನೋಡಿ ಇವಾಗ ಎಷ್ಟು ನೀಟಾಗಿದೆ. ಸೊ ಅಡ್ರೆಸ್ಸು ಕೊಟ್ಟಿಲ್ಲ ಅಡ್ರೆಸ್ ಲೈನಲ್ಲಿ, ಹಾಗಾಗಿ ಅಡ್ರೆಸ್ ತೊಗೊಂಡಿಲ್ಲ. ಅದರಲ್ಲಿ ಅಡ್ರೆಸ್ ಇದ್ರೆ ಒಂದಕ್ಕೆ ಮಾತ್ರ ಇದೆ, 1 2 3 ABC ಅಂತ ಇದೆ. ಕ್ರೆಲಾ ಜಾನ್ಸ್ ಅಡ್ರೆಸ್ ಇಲ್ಲ, ಇದಕ್ಕೆ ಅಡ್ರೆಸ್ ಇದೆ, ಇದಕ್ಕೆ ಅಡ್ರೆಸ್ ಇಲ್ಲ. ಅಂದರೆ ನಾನು ಇರೋವಂಥ ಡೇಟಾ ಬೇಸ್ನ ತೊಗೊಂಡು ನಾನು ಏನು ಮಾಡಿದೆ, ಕ್ರಿಯೇಟ್ ಮಾಡಿದೆ. ನೋಡಿ ಟ್ಯಾಂಕಿಂಗ್ ಯು ಲೈನ್ಸ್ ಆಗದೆ ಬೈಫರ್ಗೇಷನ್ಗೆ ನೀಟಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು. ಹಾಗೆ ನಾವೇನು ಮಾಡ್ಬೋದು, ನಮಗೆ ಬೇಕಾಗದ ರೀತಿಯಲ್ಲಿ ನಾವು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಎಲ್ಲನೂ ಅಪ್ಲೈ ಆಗುತ್ತೆ. ಓಕೆ, ಥ್ಯಾಂಕ್ ಯು.